ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಇವತ್ತು ಆಷಾಢ ಕೊನೆ ಶುಕ್ರವಾರ ಇದೆ, ಅದಕ್ಕೋಸ್ಕರ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆಷಾಢದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತುಂಬ ಜನ ಹೋಗ್ತಾರೆ. ನಾವು ಇದೇ ವರ್ಷ ಮೊದಲನೇ ಸಾರಿ ಹೋಗ್ತಾ ಇರೋದು. ಪ್ರತಿ ವರ್ಷ ಹೋಗಬೇಕು ಅನ್ಕೋತೀವಿ, ಹೋಗೋಕ್ಕೆ ಆಗಲ್ಲ. ಹಾಗಾಗಿ ಈ ವರ್ಷ ಹೋಗೋಣ ಅಂತ ಆಷಾಢದಲ್ಲಿ ಕೊನೆ ಶುಕ್ರವಾರ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಬಂದ್ವಿ. ಮೈಸೂರಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತುಂಬ ಜನ ಇದ್ದಾರೆ. ಇವತ್ತು ಆಷಾಢ ಕೊನೆ ಶುಕ್ರವಾರ ಇರೋ ಕಾರಣ ಲೈನ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ಉದ್ದ ನಿಂತ್ಕೊಂಡಿತ್ತು ಲೈನ್ ದೇವ್ರ ದರ್ಶನಕ್ಕೆ. 50 ರೂಪಾಯಿದು, 100 ರೂಪಾಯಿದು ಮತ್ತು 300 ರೂಪಾಯಿದು ಡೈರೆಕ್ಟ್ ಟಿಕೆಟು ಅಂತ 300 ರೂಪಾಯಿ ಹೇಳ್ತಾಯಿದ್ರು. ನಾವು 300 ರೂಪಾಯಿ ಅಂತ ಒಂದು ಟಿಕೆಟ್ ತೊಗೊಂಡು ನಿಂತ್ಕೊಂಡ್ವಿ ಲೈನ್ಗೆ. ಆದರೆ 3 ಗಂಟೆ ನಿಂತ್ಕೊಂಡಿದ್ದೀವಿ ಲೈನಲ್ಲಿ. ಡೈರೆಕ್ಟ್ ಟಿಕೆಟ್ ಅಂದ್ರೇ 3 ಗಂಟೆ ನಿಂತ್ಕೊಂಡಿದ್ದೀವಿ. ಎಲ್ಲ VIP ಗಳಿಗೆಲ್ಲ ಬೇಗ ಬೇಗ ಬಿಡ್ತಾರೆ. ನಾವಂತೂ ಸಾಮಾನ್ಯ ಜನ ಏನು ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಟಿಕೆಟು 300 ರೂಪಾಯಿ ಕೊಟ್ಟರು 3 ಗಂಟೆ ನಿಂತ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಸಾಮಾನ್ಯ ಜನರು ದುಡ್ಡೇ ಕೊಡದೇನೆ ಫ್ರೀ ಟಿಕೆಟಲ್ಲಿ ನಿಂತ್ಕೊಂಡವರು 10 ಗಂಟೆವರೆಗೂ ನಿಂತ್ಕೊಂಡಿದ್ದಾರೆ. ಅಂದರೆ ನೀವೇ ವಿಚಾರ ಮಾಡಿ ಎಷ್ಟು ಜನ ಬರ್ತಾರೆ ದೇವಸ್ಥಾನಕ್ಕೆ ಅಂತ. ಪೊಲೀಸರು, ಆಡಳಿತದವರು ಅಂತೀವಿ, ಆದರೆ ಪಾಪ ಅವರು ಎಷ್ಟಂತ ಮೇಂಟೈನ್ ಮಾಡಬೇಕು ಹೇಳಿ. ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಹಬ್ಬ ಹರಿದಿನಗಳಿದ್ದಾಗ.